ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ನ ಸುಮ್ಮನೆ ಬಿಡಲ್ಲ ಕಣೆ. ಆಗ್ಲೇ ಬುಲೆಟ್ ಮಿಸ್ ಆಯ್ತು ಅಂತ ಅನ್ಕೊಂಡ್ಯಲ್ಲ, ಬೇಕು ಅಂತಾನೆ ಮಿಸ್ ಮಾಡಿತು. ಈ ಸಲ ನಾನು ಹೇಳ್ದಾಗ ಕೇಳ್ದೆ ಇದ್ರೆ ಈ ಸಲ ಬುಲೆಟ್ ಡೈರೆಕ್ಟ್ ಆಗಿ ನಿನ್ನಮ್ಮನ್ ಎದೆಗ್ ಬೀಳತ್ತೆ. ಬೇಡ ಮೇಡಮ್, ಮೇಡಮ್ ಪ್ಲೀಸ್ ಮೇಡಮ್, ನಮ್ಮನ್ನ ಬಿಟ್ಬಿಡಿ ಮೇಡಮ್. ನೀವೇನ್ ಹೇಳಿದ್ರು ಕೇಳ್ತೀನಿ ಮೇಡಮ್. ನೀನ್ ಹೇಳಿದ್ರೆ ಕೇಳೋ ಹುಡುಗಿ ಅಲ್ವೇ? ಹೆದರ್ಸಿ ಭಯ ಹುಡ್ಸಿ ನಿನ್ ಹತ್ರ ಕೆಲ್ಸ ಮಾಡಿಸ್ಕೋಬೇಕು ಅಂತ ನನ್ಗೆ ಈಗ ಅರ್ಥ ಆಗಿದೆ. ನನ್ ಕೆಲ್ಸ ಮುಗಿಯೋ ತನಕ ನಿನ್ನೂ ಬಿಡಲ್ಲ, ನಿನ್ನ ಅಮ್ಮ ಅಪ್ಪನ್ನು ನಾನು ತೋರ್ಸಲ್ಲ. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್, ನಾನು ಒಂದು ಸಲ ನನ್ನ ಅಪ್ಪನ್ನ ನೋಡ್ಬೇಕು ಮೇಡಮ್. 20 ವರ್ಷ ತಡೆದಿದ್ಯಂತೆ, ಇನ್ ಸ್ವಲ್ಪ ದಿನ ತಡಿಯಕ್ಕಾಗಲ್ವಾ? ಆದ್ರೂ ನಿನ್ನ ಅಮ್ಮನ ಹಾಗೆ ನಿನ್ನ ಅಪ್ಪ ರೋಗಿಷ್ಟ ಏನಲ್ಲ, ಪಾಪಿಷ್ಟ ಅವನು. ಏನೇ ನನ್ ಮಗಳು ಅಲ್ಲಿ ಟೆನ್ಷನ್ ಅಲ್ಲಿದ್ರೆ ನಿನಗ್ ಅಪ್ಪ ಬೇಕಾ? ಮಾಮ್ ಇನ್ನೂ ಕಾಲ್ ಮಾಡಿಲ್ವಲ್ಲ? ಆ ಗಂಗಾ ಸಿಕ್ಕದ್ಲಾ ಇಲ್ವಾ? ಓ ಮೈ ಗಾಡ್, ಅವಳೇನಾದ್ರೂ ಸಿಗದೆ ಇದ್ರೆ ನಾಳೆ ರಾತ್ರಿ ಜೈ ಜೊತೆ ನಾನು ಫಸ್ಟ್ ನೈಟ್ ಮಾಡ್ಕೋಬೇಕಾಗತ್ತೆ. ನೋ, ಮಾಮ್ ಅವಳು ಸಿಕ್ಕದ್ಲಾ? ಸಿಕ್ಕದ್ಲು ನಿತ್ಯ, ನನ್ ಪಕ್ಕದಲ್ಲೇ ಇದ್ದಾಳೆ. ನಮ್ಮಿಂದ ತಪ್ಪಿಸ್ಕೋಬೇಕು ಅಂತ ಅವಳಮ್ಮ ಅಪ್ಪನ ಜೊತೆ ಓಡ್ ಹೋಗ್ಬೇಕು ಅಂತ ತುಂಬಾ ಬುದ್ಧಿವಂತಿಕೆ ತೋರಿಸಿದ್ಲು. ಕಡೆಗೆ ಸರಿಯಾಗಿ ಸಿಕ್ಕಾಕೊಂಡ್ಲು. ಎಲ್ಲಿದ್ದೀರಾ ಮಾಮ್? ನಿನ್ ಹತ್ರನೇ ಬರ್ತಿದೀವಿ ನಿತ್ಯ. ನಿನ್ ಮನೆ ಹೊರಗಡೆ ಬಂದು ರೆಡಿಯಾಗಿರು. ಗಂಗಾನ ಆ ಮನೇಲಿ ಬಿಟ್ಟು ನಾವು ಹೋದ್ರೆ ಆಯ್ತು. ಓಕೆ ಮಾಮ್. ಓಕೆ ಬಾಯ್. ಗೇಟ್ ಆಗ್ಲೇ ಲಾಕ್ ಮಾಡಿದ್ದಾರೆ. ಈಗ ಹೇಗೆ ಹೊರಗಡೆ ಹೋಗೋದು? ಈಗ ಬೇರೆ ದಾರಿ ಇಲ್ಲ, ಗೇಟ್ ಹಾರಬೇಕು. ನಿತ್ಯ ಗೇಟ್ ಹಾರ್ತಿದ್ದಾಳಲ್ಲ, ಈ ವಿಷಯ ಈಗಲೇ ಜೈಗೆ ಹೇಳಬೇಕು. ಜೈ, ಜೈ ಡೋರ್ ತೆಗ್ಯೋ. ಜೈ, ಜೈ ಡೋರ್ ತೆಗಿ. ಜೈ, ಜೈ, ಜೈ ಬಾಗಿಲು ತೆಗ್ಯೋ. ಜೈ, ಜೈ ಬಾಗಿಲು ತೆಗಿ. ಏನತ್ತೆ? ನೀನ್ ಮದ್ವೆ ಮಾಡ್ಕೊಂಡಿರೋದು ಹೆಣ್ಣು ಹುಡುಗಿನ ಇಲ್ಲ ಕಳ್ಳ ಹುಡುಗಿನ? ಏನ್ ಹೇಳ್ತಾ ಇದ್ದೀರಾ? ಆಗ ನೋಡಿದ್ರೆ ಅವಳ ಕತ್ತಲ್ಲಿ ತಾಳಿ ಇರ್ಲಿಲ್ಲ, ಈಗ ನೋಡಿದ್ರೆ ಗೇಟ್ ಹಾರ್ತಿದ್ದಾಳೆ. ಅಲ್ಲ ನಿತ್ಯ ಕೋಟ್ಯಾಧೀಶ್ವರಿ ಮಗಳ ಇಲ್ಲ ಮನೆ ಕನ್ನ ಹಾಕೋರ್ ಮಗಳ? ಅತ್ತೆ ಸುಮ್ನೆ ನಿತ್ಯನ್ ಮೇಲೆ ಆರೋಪ ಹೊರಿಸ್ಬೇಡಿ. ಆರೋಪ ಮಾಡೋದಾಗಿದ್ರೆ ಮನೇಲಿ ಎಲ್ಲಾರನ್ನು ಕರೆದು ಪಂಚಾಯಿತಿ ಮಾಡ್ತಿದ್ದೆ.
ಅವಳು ರೂಮಲ್ಲಿ ಇದ್ದಾಳೋ ಇಲ್ವೋ ನೋಡು, ನಿನ್ಗೆ ಗೊತ್ತಾಗುತ್ತೆ. ಹೋಗು ಜೈ, ಹೋಗು ಜೈ, ಹೇಳ್ತಿದ್ದೀನಲ್ಲ, ಹೋಗು. ನಿತ್ಯ, ನಿತ್ಯ, ಯು ವಿಲೇಜ್ ಇಡಿಯಟ್. ನನಗೆ ಟೆನ್ಷನ್ ಕೊಡ್ತೀಯಾ? ನಿನ್ ಕಣ್ಣಿಗೆ ನಾನು ಮಾಮ್ ಹೇಗ್ ಕಾಣಿಸ್ತಿದ್ದೆ? ನಿತ್ಯ, ನಿತ್ಯ ನಿಲ್ಸು, ನಿತ್ಯ ನಿಲ್ಸು ಅನ್ನಲ್ಲ. ನಿತ್ಯ ಇರು. ಇವಳನ್ನ ಸಾಯಿಸ್ಬೇಕು ಮಾಮ್. ನಮ್ಗೆ ಎದುರು ತಿರುಗ್ತಾಳ. ಆಫ್ಟರ್ ಆಲ್ ಬೆಗ್ಗರ್. ಇವಳೆಷ್ಟು, ಇವಳ ಬದುಕೆ ಎಷ್ಟು? ನಿನ್ನಿಂದ ನನ್ಗೆ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ನನ್ ಕತ್ತಲ್ಲಿ ತಾಳಿ ಇಲ್ಲ ಅಂತ ಎಲ್ಲರ ಹತ್ರನೂ ಬೈಸ್ಕೊಂಡೆ. ಕೊನೆಗೆ ಜೈ ಕೂಡ ನನಗೆ ವಾರ್ನ್ ಮಾಡಿದ್ನೆ. ತಾಳಿ ನನ್ ಮನೇಲಿ ಮರ್ತು ಬಂದೆ ಅಂದ್ರೂ ಕೂಡ ಕೇಳಲಿಲ್ಲ ಅವರು. ಎಲ್ಲ ಎಲ್ಲ ನೀನ್ ಮಾಡಿರೋ ವರ್ಸ್ಟ್ ಕೆಲ್ಸದಿಂದ. ನಿನ್ನ ಏನ್ ಮಾಡಿದ್ರು ತಪ್ಪಿಲ್ವೇ? ನಿನ್ನ ನಿತ್ಯ, ನಿತ್ಯ ನಿಲ್ಸು, ಇರು ನಿತ್ಯ. ನಿತ್ಯ, ನಿತ್ಯ. ನಾವೆಷ್ಟೇ ಹೆಲ್ಪ್ ಮಾಡಿದ್ರು ಇವಳಿಗೆ ಮಾತ್ರ ಕೃತಜ್ಞತೆನೇ ಇಲ್ಲ. ತಿಂದ ಮನೆಗೆ ದ್ರೋಹ ಬಗಿತಾಳೆ. ಅವಳಮ್ಮನ ತಲೆ ಗನ್ ಹಿಡಿದ ಮೇಲೇನೆ ನನ್ ದಾರಿಗೆ ಬಂದಿತ್ತು. ಮಾಮ್, ಇವಳನ್ನ ಅಲ್ಲೇ ಸುಟ್ಟು ಹಾಕ್ಬೇಕಿತ್ತು. ಪೀಡೆ ಕಳಿತಿತ್ತು. ಮರ್ಯಾದೆಯಾಗಿ ನಾವ್ ಹೇಳೋವರೆಗೂ ಆ ಮನೇಲಿ ಬಿದ್ದಿರು. ಮತ್ತೆ ಬಾಲ ಅಲ್ಲಾಡ್ಸಕ್ ಹೋದ್ರೆ ನಿನ್ನ ಅಮ್ಮ ಅಪ್ಪ ಇಬ್ರು ಸಾಯ್ತಾರೆ. ಇದೇ ನಿನಗೆ ಫೈನಲ್ ವಾರ್ನಿಂಗ್. ಇನ್ನೊಂದು ಚಾನ್ಸ್ ಕೊಡೋ ಪೇಷನ್ಸ್ ಇಲ್ಲ ನನಗೆ. ಕೇಳಿದ್ಯಾ ಗಂಗಾ? ನಿನ್ ಮೇಲೆ ನಾನ್ ಕರುಣೆ ತೋರಿಸಿದ್ರು ನಿತ್ಯಾಗಿರೋ ಕೋಪಕ್ಕೆ ನಿನ್ ಫ್ಯಾಮಿಲಿನೇ ನಾಶ ಆಗಿ ಹೋಗತ್ತೆ. ಇದನ್ನ ಮನ್ಸಲ್ಲಿ ಇಟ್ಕೊಂಡು ಸರಿಯಾಗಿ ನಡ್ಕೋ. ಮತ್ತೆ ಏನಾದ್ರೂ ಮನ್ಸ್ ಬದಲಾಯಿಸಿದ್ಯೋ ಮಾರಣ ಹೋಮ ಅಂದ್ರೆ ಏನು ಅಂತ ನೋಡ್ಬೇಕಾಗತ್ತೆ. ಅನ್ನ ಕೊಟ್ಟು ಹೊಟ್ಟೆ ತುಂಬಿಸಿದ ಕೈಲೇನೆ ಅಂತ್ಯ ಮಾಡ್ತೀನಿ. ನಿತ್ಯ, ನಿತ್ಯ, ನಿತ್ಯ. ನಿತ್ಯ, ಆಂಟಿ, ನೀವಿಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಷ್ಟಕ್ಕೂ ಈ ಟೈಮಲ್ಲಿ ನೀನ್ ಯಾಕೆ ಹೊರಗಡೆ ಬಂದೆ ನಿತ್ಯ? ಏನಂಟಿ, ನೀವೇನಕ್ಕೆ ಬಂದ್ರಿ?
ಅದು ಜೈ ಹೇಳು ನಿತ್ಯ. ಅದು ಅದು ತಾಳಿಗೋಸ್ಕರ ಬಂದಿದ್ದೆ. ತಾಳಿಗೋಸ್ಕರ ಬರೋದು ಅಂದ್ರೇನು? ಅದು ನಿಮ್ಮನೇಲಿದೆ ಅಂತ ಹೇಳಿದ್ದಲ್ಲ. ಹೌದು. ನೀನು ಈಗಷ್ಟೇ ಗೇಟ್ ಹಾರ್ತಿದ್ದೆ ಅಂತ ಮತ್ತೆ ಹೇಳಿದ್ರು. ನೀನ್ ಇಷ್ಟು ಫಾಸ್ಟ್ ಆಗಿ ನಿಮ್ಮನೆಗೆ ಹೇಗೆ ಹೋಗಿ ಬಂದೆ? ಅದು ಅಂದ್ರೆ ಅದು ನಾನು ನಮ್ಮ ಮನೆಗೆ ಹೋಗ್ಲಿಲ್ಲ. ನಮ್ಮ ಮಾಮ್ಗೆ ಕಾಲ್ ಮಾಡಿ ತಾಳಿ ತಗೋಬಾ ಅಂದೆ. ಹೌದು ಜೈ, ನಿತ್ಯ ಕಾಲ್ ಮಾಡ್ತಿದ್ದ ಹಾಗೆ ತಾಳಿ ತಗೊಂಡ್ ಬಂದ್ಬಿಟ್ಟೆ. ಅಷ್ಟರಲ್ಲೇ ನೀನ್ ಬಂದೆ ಅಷ್ಟೇ. ಈ ಗಂಗಾ ಮಾಮೂಲಿ ಕಿಲಾಡಿ ಅಲ್ಲ. ಇಷ್ಟು ಸಣ್ಣ ವಿಷಯಕ್ಕೆ ನೀನ್ ಗೇಟ್ ಹಾರೋದು ಯಾಕೆ? ನೀವು ಹೊರಗೆ ಸಿಗೋದು ಯಾಕೆ? ಇಬ್ರು ಮನೇಲೆ ಮೀಟ್ ಆಗ್ಬೋದಿತ್ತಲ್ಲ. ಅಂದ್ರೆ ರೀ, ತಾಳಿ ಇಲ್ಲ ಅಂತ ನನ್ನ ಮನೇಲಿ ಎಲ್ರು ಬೈದ್ರಲ್ಲ. ತಾಳಿ ತಗೊಂಡು ಮನೆಗೆ ಬಂದ್ರೆ ನಮ್ಮ ಮಾಮ್ನು ಕೂಡ ಏನಾದ್ರು ಅಂತಾರೇನೋ ಅಂತ. ಐ ಆಮ್ ಸಾರಿ ನಿತ್ಯ, ನೀನ್ ಇಷ್ಟೆಲ್ಲ ಹರ್ಟ್ ಆಗ್ತಿ ಅಂತ ಅನ್ಕೊಳ್ಳಿಲ್ಲ. ಆದ್ರೂ ತಾಳಿಗೋಸ್ಕರ ಯಾರಾದ್ರೂ ಗೇಟ್ ಹಾರ್ತಾರಾ? ಅದು ಕೂಡ ಇಷ್ಟು ರಾತ್ರಿಲಿ. ನಿನಗೇನಾದ್ರೂ ಆಗಿದ್ರೆ? ಅದು ತಾಳಿ ಇಲ್ದೇ ಇರಬಾರ್ದು ಅಂತ. ಆ ತಾಳಿ ಇಲ್ದೇ ಇದ್ದಿದ್ರೆ ಇನ್ನೊಂದು ತಾಳಿ ಕಟ್ತಿದ್ದೆ ನಿತ್ಯ. ನೀನಿಲ್ದೆ ನಾನಿರ್ತೀನ? ಇನ್ಯಾವತ್ತೂ ಇಂಥ ಕೆಲಸ ಮಾಡಬೇಡ. ನಡಿ ಆಂಟಿ, ಬನ್ನಿ. ಎಲ್ಲಿಗೆ ಜೈ? ಮನೆಗೆ ಆಂಟಿ. ಬೇಡ ಜೈ, ಬಂದಿದ್ದ ಕೆಲಸ ಮುಗೀತಲ್ಲ, ಮತ್ತೆ ಮನೆ ಒಳಗೆ ಬಂದು ನಿಮ್ಮ ಮನೆಯವ್ರಿಗೆ ಯಾಕೆ ತೊಂದರೆ? ನಾನು ಹೊರಡ್ತೀನಿ ಜೈ. ನಿಮ್ಮಿಷ್ಟ ಆಂಟಿ. ಗುಡ್ ನೈಟ್. ಗುಡ್ ನೈಟ್. ನಿತ್ಯ ಬಾ. ನಿತ್ಯ, ನೋಡಿದ್ಯಾ ಮಾಮ್? ತಾಳಿ ಇಲ್ಲ ಅಂತ ಬೈದಿದ್ ನನಗೆ, ಹೊಗಳೋದ್ ಮಾತ್ರ ಅವಳಿಗ? ಕೂಲ್ ನಿತ್ಯ, ಶಾಪದಿಂದ ಸಾಯೋತವಳು, ಬದುಕೋಳ್ ನೀನು. ನಡಿ. ಅಪ್ಪ, ಇದು ಗೌರವ ಮರ್ಯಾದೆ ಇರೋರ್ ಮನೇನೇನಾ? ಹೊಸ ಸೊಸೆ ಅದು ರಾತ್ರಿಲಿ ಗೇಟ್ ಹಾರೋದಾ? ಇದಕ್ಕಿಂತ ಮಾನ ಹೋಗೋ ಕೆಲ್ಸ ಇನ್ನೇನಾದ್ರೂ ಇದ್ಯಾ ಅಣ್ಣ? ಏನ್ ಹೇಳ್ತಿದ್ಯಾ ಚಂದ್ರಿಕಾ? ನೀವು ಕಾಡಿ ಬೇಡಿ ತಂದಿರೋ ಬಂಗಾರ ಕಾಗೆ ಬಂಗಾರ ಅಂತ ಪ್ರೂವ್ ಆಯ್ತಣ್ಣ. ಸುಮ್ನೆ ಆರೋಪ ಮಾಡಬೇಡ ಅತ್ಗೆ. ನಿಜ ಹೇಳ್ತಿದ್ರೆ ತಪ್ಪು ಅಂತೀಯಲ್ಲ ಅತ್ಗೆ. ಕಣ್ಣಾರ ನೋಡಿದ್ದೆ ಹೇಳ್ತಿರೋದು. ಒಂದೊಂದ್ಸಲ ನಮ್ ಕಣ್ಣೇ ನಮ್ಗೆ ಮೋಸ ಮಾಡ್ಬೋದು ಚಂದ್ರಿಕಾ. ನೀನ್ ಯಾರನ್ನ ನೋಡಿ ಯಾರನ್ಕೊಂಡಿಯೋ? ನನ್ ಕಣ್ಣೇನ್ ಅಷ್ಟೊಂದು ಚಿಕ್ಕದಲ್ಲ ರೀ, ದೊಡ್ಡದು. ಅವಳು ಗೇಟ್ ಹಾರ್ ಹೋಗಿದ್ದು, ಅವಳನ್ನ ಹುಡ್ಕೊಂಡು ಜೈ ಹೋಗಿದ್ದು ನನ್ ಕಣ್ಣಾರ ನೋಡಿದೀನಿ. ಸಮುದ್ರದಲ್ಲಿ ಈಜಿ ಸಣ್ಣ ಕಾಲ್ವೆಲ್ ಬಿದ್ದ ಸತ್ತ ಹಾಗೆ ಕೊನೆಗೂ ಸೂರ್ಯವಂಶಕ್ಕೆ ಒಳ್ಳೆ ಗತಿನೇ ಬಂದಿದೆ. ಮದ್ವೆ ಆದ್ರೂ ಶೋಭನ ಆಗ್ದಿರೋದು, 10 ದಿನ ಮುಗಿಯೋದ್ರಲ್ಲೇ ತಾಳಿ ತೆಗ್ದಿಡೋದು, ಈಗ ಗೋಡೆ ಹಾರೋದು. ಒಳ್ಳೆ ಸೊಸೆನೆ ಸಿಕ್ಕಿದಾಳಮ್ಮ. ಈಗೇನ್ ಮಾಡ್ತೀರೋ ಅಂತ ಹೇಳಿ. ಏನ್ ಹೇಳ್ಬೇಕತ್ತೆ? ನಿತ್ಯ, ಎಲ್ಲ ಹೋಗ್ಬಿಟ್ಟಿದ್ಯಮ್ಮ? ತಾಳಿಗೋಸ್ಕರ ಹೋಗಿದ್ದು ಚಿಕ್ಕಮ್ಮ. ತಾಳಿ ಇಲ್ದೇ ಇರೋದು ಒಳ್ಳೇದಲ್ಲ ಅಂತ ನಾವಂದ್ವಲ್ಲ, ಅದಕ್ಕೆ ಅವಳ ಮಾಮಗ್ ಕಾಲ್ ಮಾಡಿ ತಾಳಿ ತರಿಸ್ಕೊಂಡ್ಲು. ಅದಕ್ಕೆ ಗೇಟ್ ಹಾರದ್ಯಾಕೆ ಜೈ? ಅಂದ್ರೆ ಗೇಟ್ ಲಾಕ್ ಆಗಿತ್ತು ಮಾವ. ನಮ್ ನಿದ್ರೆ ಹಾಳು ಮಾಡಕ್ ಇಷ್ಟ ಇಲ್ಲದೆ ಅವಳೇ ಗೇಟ್ ಹಾರಿ ಹೋಗಿದ್ದಾಳೆ. ಯಾಕಮ್ಮ ಅಂತ ಸಾಹಸ ಮಾಡ್ಕೋದೆ? ನಮ್ಮ ಹತ್ರ ಒಂದು ಮಾತು ಹೇಳ್ಬೋದಿತ್ತಲ್ಲ. ನಮ್ಗೆ ಹೇಳೋಕ್ ಮುಜುಗರ ಆಗಿದೆ ಡ್ಯಾಡ್. ಮುಜುಗರ ಯಾಕಮ್ಮ?
ಇದು ನಮ್ಮ ಮನೆ. ಮದುವೆಗೆ ಮುಂಚೆ ನಿನಗೆ ನಿಮ್ಮ ಅಮ್ಮ ಮಾತ್ರ ಇದ್ದಿದ್ದು. ಈಗ ಇಷ್ಟು ಜನ ಇದ್ದೀವಿ. ನೀನು ಏನು ಕೇಳಿದ್ರು ಏನು ಮಾಡಿದ್ರು ಸರಿ ಅಂತಾರೆ. ಆದರೆ ಇಲ್ಲ ಅನ್ನೋರು ಯಾರಿದ್ದಾರೆ ಹೇಳು? ಹೌದಮ್ಮ, ತಾಳಿ ಇಲ್ದಿರೋದು ಒಳ್ಳೇದಲ್ಲ ಅಂತ ಹೇಳಿದ್ವಿ ಹೊರತು ನೀನು ಒಳ್ಳೆಯವಳಲ್ಲ ಅಂತ ಹೇಳಲಿಲ್ಲ. ಏನಾದರೂ ತಾಳಿ ಮಹಿಮೆ ತಿಳ್ಕೊಂಡು ಇಂಥ ದೊಡ್ಡ ಸಾಹಸ ಮಾಡಿದ್ಯಾ. ಗ್ರೇಟ್ ನಿತ್ಯ. ತಾಳಿ ಅಷ್ಟೇ ಅಲ್ಲ, ನೀನು ಗ್ರೇಟ್ ಅಂತ ನಿರೂಪಿಸ್ಬಿಟ್ಟಿಯಮ್ಮ. ಓಕೆ, ಲೇಟ್ ಆಯ್ತು, ಎಲ್ಲ ಹೋಗಿ ನಿದ್ರೆ ಮಾಡಿ. ನಿತ್ಯ ಬಾ. ಮಾತ್ಗೂ ಗಲಾಟೆ ಮಾಡೋದು ನಿಲ್ಸು ಚಂದ್ರಿಕಾ, ಅದು ನಿನ್ಗೆ ಒಳ್ಳೇದಲ್ಲ. ನನ್ನ ಸೊಸೆ ಚಿಕ್ಕ ಹುಡುಗಿನೇ ಹೊರತು ಮರ್ಯಾದೆ ತೆಗೆಯೋಳಂತಾಳಲ್ಲ ಅತ್ಗೆ. ಅವಳು ಹೋಗಿದ್ದು ತಾಳಿ ತರೋಕಾದ್ರೆ ತಾವು ಓಡ್ ಹೋದವಳಾಗೆ ಬಿಲ್ಡಪ್ ಕೊಟ್ಬಿಟ್ರಿ. ಬುದ್ಧಿ ಬಂತ ಈಗಾದ್ರೂ? ಚಂದ್ರಿಕಾ, ಇದೆಯಾ ಹೋದ್ಯಾ? ಏನೋ ಸುನಾಮಿ ಬಂದ ಹಾಗೆ ಎಲ್ರಿಗೂ ನಿದ್ದೆ ಕೆಡಿಸಿ ಪಂಚಾಯಿತಿ ಮಾಡ್ದೆ. ನಿತ್ಯ ಬರ್ತಿದ್ದ ಹಾಗೆ ಬಾಯಿ ಮುಚ್ಕೊಂಡೆ. ಇಷ್ಟೇನ ನಿನ್ ಪ್ರತಾಪ? ನೀವೊಂದ್ ಗಮನಿಸಿದ್ರಾ? ಇಲ್ಲಿ ಯಾರು ಅದನ್ನ ಗಮನಿಸ್ಲೇ ಇಲ್ಲ. ಏನು ನಿನ್ ಕೈಲಾಗಲ್ಲ ಅಂತನಾ? ನಿತ್ಯ ಸೀರೆ ಬದ್ಲಾಗಿದೆ. ಚೇಂಜ್ ಮಾಡ್ಕೊಂಡಿರ್ತಾಳೆ. ಬಾ, ಹೇಳದ್ ಕೇಳಿ. ಅವಳು ಗೇಟ್ ಹಾರ್ದಾಗ ಆ ಸೀರೆನೇ ಬೇರೆ, ಈಗ ಮನೆಗ್ ಬಂದಾಗ ಈ ಸೀರೆನೇ ಬೇರೆ. ಅಂದ್ರೆ ಹೋದೋಳ್ ಬೇರೆ ಬಂದೋಳ್ ಬೇರೆನಾ? ನಿನ್ಗಿನ್ನೂ ಆ ಡೌಟ್ ಹೋಗಿಲ್ವಾ? ಒಂದೇ ತರ ಇಬ್ರು ಹೇಗಿರ್ತಾರೆ? ಅಬ್ಬಾ, ಈ ಮನೇಲೇ ಇದಾರೆ ರೀ. ಗಟ್ಟಿಯಾಗಿ ಹೋಗ್ಬೇಡ, ನಿನ್ನ ಕರ್ಕೊಂಡು ಹೋಗಿ ಹುಚ್ಚಾಸ್ಪತ್ರೆ ಸೇರಿಸ್ತಾರೆ. ಹಾಗಾದ್ರೆ ನಾನು ಹೇಳಿದ ನಂಬಲ್ವಾ? ಅಬ್ಬಾ, ನಿಜ ಆದ್ರೆ ನಂಬ್ತಿದ್ದೆ. ಭ್ರಮೇನ ನಂಬೋದಿಕ್ಕೆ ನಿನ್ ಹಾಗೆ ನನ್ಗೆ ಹುಚ್ಚೇನು ಹಿಡ್ದಿಲ್ಲ. ಸುಮ್ನೆ ನಿದ್ದೆ ಹಾಳು ಮಾಡ್ಬಿಟ್ಟೆ. ಬಿರುಗಾಳಿ ಎಬ್ಬಿಸ್ತೀಯ ಅಂದ್ಕೊಂಡ್ರೆ ಬಫೂನ್ ತರ ಆಗಿದ್ದೀಯಾ. ಮತ್ತೆ ಎಲ್ರೂ ಬಂದು ಕ್ಲಾಸ್ ತಗೊಳ್ಳೋ ಮೊದ್ಲು ಹೋಗಿ ಮಲ್ಗೋಣ ಬಾ. ನೀವು ಹೋಗಿ. ನಿನ್ನಿಷ್ಟ. ಈ ವರ್ಷ ನಾನ್ ಬಂದೆ, ಆದಾಯನೂ ಬಂತು. ಹೇ, ವಾಟ್ಸ್ ರಾಂಗ್ ವಿತ್ ಯು? ಗಂಗಾ, ನಿತ್ಯ ಒಬ್ಳ ಇಬ್ರ? ನಂದು ಭ್ರಮೆನ ನಿಜಾನ? ಬೇಗ ಕಂಡು ಹಿಡಿತೀನಿ. ನಿತ್ಯ, ನಿತ್ಯ, ಏಳಮ್ಮ, ಬೆಳಗಾಯ್ತು, ಏಳು. ಇವತ್ತಿಗೆ 3 ದಿನ ಕಳೀತಲ್ಲಮ್ಮ, ಬೇಗ ಸ್ನಾನ ಮಾಡ್ಕೊಂಡು ಬಾ. ದೇವ್ರ ಮನೇಲಿ ದೀಪ ಹಚ್ಬೋದಂತೆ. ಜಯ್, ಇವತ್ತು ಆಫೀಸ್ಗೆ ಹೋಗ್ಬೇಡ. ಇವತ್ತು ನಿಮ್ಮಿಬ್ಬರಿಗೂ ಶುಭ ಕಾರ್ಯ ನಡೆಸೋಣ ಅಂತಿದ್ದೀವಿ. ಓಕೆ ಡ್ಯಾಡ್. ಫ್ರೆಶ್ ಆಗಿ ಬಾ, ಪೂಜೆ ಮಾಡೋಣ. ಸರಿ.